ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಒಂದು ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಬ್ಲಾಗ್ ಏನಪ್ಪ ಅಂದರೆ, ನಾಳೆ ನಮ್ಮ ಹಸ್ಬೆಂಡ್ದು ಬರ್ತಡೇ ಇದೆ. ಸೊ ಹಂಗಾಗಿ ಬರ್ತಡೇಗೆ ಅಂತಂದೇಳಿ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಅವರಿಗೆ ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ತೊಗೋಬೇಕು. ಡಿಮಾರ್ಟ್ಗೆ ಹೋದಾಗ ಮೊನ್ನೆ ತೊಗೊಳ್ಳೋಣ ಅಂದ್ಕೊಂಡ್ವಿ, ಅಷ್ಟಾಗೇನು ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಅನ್ನಿಸ್ತಿಲ್ಲ. ಹಂಗಾಗಿ ಈಗ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಟ್ಟೆ ಕ್ವಾಲಿಟಿ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ, ಕಲೆಕ್ಷನೂ ಜಾಸ್ತಿ ಇರುತ್ತೆ ಅಂತಂದು ಹೇಳ್ಬಿಟ್ಟು. ಇನ್ನು ಗೈಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ? ಬನ್ನಿ ಹೋಗೋಣ. ನಿಮ್ಮ ಮನೆಗೆ ಹೋಗಿ ನಾವು ಹೋಗ್ತೀವಿ. ಹತ್ತುವರೆಗೆ. ಎಷ್ಟು ಗಂಟೆಗೆ ಹೋಗ್ತೀಯಾ? 10:30. ಅನ್ನ ಊಟ ಮಾಡ್ದ? ಕತಿ ನಿಮ್ಮ ಮನೆಗೆ ಹೋಗ್ತೀಯಾ? ವಿನಯ್ ನಿಂಗೆ ಏನು ಕೊಡ್ತೀಯ ಗಿಫ್ಟ್? ಅಜ್ಜಿಗೆ ಹೇಳು. ಎಷ್ಟು ರೂಪಾಯಿದು? 10 ರೂಪಾಯಿದು ಕಾರ್ ಕೊಡ್ತೇನೆ ವಿನಯ್ ಬರ್ತಡೇ ಗಿಫ್ಟ್. ನಿನ್ಗೆ ಏನು ಬೇಕು ಬರ್ತಡೇಗೆ? ಕೇಕು ಸಾಕಾ? ಕೇಕು ವಿಡಿಯೋ ಗಾಯ ಹೇಳು, ಹಾಯ್ ಅಂತಂದು. ಇನ್ನೊಂದ್ಸಲಿ ಲೈಕ್ ಮಾಡಿ ಅಂತ. ಅಯ್ಯೋ ಹೇಳಪ್ಪ, ಬರುತ್ತೆ ಗೊತ್ತು, ಸ್ವಲ್ಪ ದೂರ ಇಟ್ಕೋ ವಿನಯ. ಲೈಕ್ ಮಾಡಿ ಅಂತ ಹೇಳು ಕಾರ್ತಿ. ಇನ್ನು ನಾವು ವಿಶಾಲ್ ಮಾರ್ಟ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಇದನ್ನ ಮತ್ತು ಅವ್ರ ಫ್ರೆಂಡು ಬರ್ತಾ ಇದ್ದಾರೆ ಅಂತಂದೇಳಿ. ಸೊ ಅವರು ಸಹ ಬಂದರು. ಇನ್ನು ಒಳಗಡೆ ಹೋದ್ವಿ. ಇವರೇ ನಮ್ಮ ನನ್ನ ಫ್ರೆಂಡು. ಇನ್ನು ಬಟ್ಟೆನೂ ಸೆಲೆಕ್ಟ್ ಮಾಡೋಣ ಅಂತಂದೇಳಿ ಅವರು ಬಂದಿದ್ದರು. ಸೊ ಹಂಗೆ ಸುಮ್ಮನೆ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ಇಲ್ಲಿ ಕಾರ್ತಿಕಂಗೆ ಟಾಯ್ನ ತೋರಿಸ್ತಾ ಇದ್ದಾರೆ, ಇದು ತಗೋ ಅಂತಂದು ಹೇಳ್ಬಿಟ್ಟು. ಅವನಿಗೆ ನಾರ್ಮಲಾಗಿ ಅವನು ಎಲ್ಲಾದರೂ ಶಾಪಿಂಗ್ ಆ ಥರ ಕರ್ಕೊಂಡೋದ್ರೆ ನನಗೆ ಅದು ಬೇಕು ಇದು ಬೇಕು ಅಂತ ಏನೂ ಆಟನೇ ಮಾಡಲ್ಲ, ಸುಮ್ಮನೆ ಇರ್ತಾನೆ ಅಷ್ಟೇ. ಯಾರಾದರೂ ಇದು ತಗೋ ಅಂತಂದು ಅವನಿಗೆ ಕೈಯಲ್ಲಿ ಕೊಟ್ಟು ಇದು ಮಾಡಿದ್ರೆ ತಪ್ಪ ಅವನು ಅದನ್ನು ಇಸ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ಆ ಟಾಯ್ನ ನಮ್ಮ ಇದನ್ನ ಫ್ರೆಂಡ್ ಕೊಡ್ತಾಯಿದ್ರೆ ಸರಿ ಅಂತಂದೇಳಿ ಇನ್ನು ಇಟ್ಕೋತಾ ಇದ್ದ ಅಷ್ಟೇ. ನೀನೇನಕ್ಕೆ ಬಂದಿರೋದು? ನೀನೇನಕ್ಕೆ ಬಂದಿರೋದು? ಅಲ್ಲಿ ಟಿ ಶರ್ಟ್ ನೋಡ್ರಿ, ಅದನ್ನೇ ಇಲ್ಲೇ ತೋರಿಸ್ತಾನೆ ಅಂತ ಬಂದೆ. ನಿಮ್ಗೆ ನೋಡಿದ್ರದು ಇಲ್ಲ ಐತೆ, ಇಲ್ಲ ಏಯ್ ಚೆನ್ನಾಗಿದೆ ಕಣ. ಅದು 5 ರೂಪಾಯಿ ನೋಡು. ಇದೆ ಕಾರ್ತಿಕ್ ಹಾಯ್ ಮಾಡು. ಕಾರ್ತಿಕ್ ಹಾಂ ತಗೊಂಡಿದ್ದೀನ 2 ಅಲ್ಲ. ಆ ಕಲರ್ ಕೂಡ ಆ ನೀಲಿ ಕಲರ್ ಚೆನ್ನಾಗಿಲ್ಲ, ಚೆನ್ನಾಗಿತ್ತು. ಲೆಂತ್ ಓಕೆನಾ? ಆಗುತ್ತಾ ಲೆಂತ್? ಅದೇ ಎಕ್ಸೆಲ್ ತಗೊಂಡ ಅಂತ್ಯಾ? ಇಂಥವೆರಡು ತಗೋಬೇಕಾಗುತ್ತಲ್ಲ. ಇನ್ನು ನಮ್ಮ ಮನೇಲಿ ವಿಂಡೋಗೆ ಕರ್ಟನ್ಸ್ ನೋಡೋಣ ಅಂತ ನೋಡ್ತಾ ಇದ್ದೆ. ಸೊ ಕರ್ಟನ್ಸ್ ಏನೋ ಚೆನ್ನಾಗಿತ್ತು, ಬಟ್ ಈಚ್ ಬಂದು 200 ಇತ್ತು. ಅದು 2 ತೊಗೋಬೇಕಿತ್ತು. ಆನ್ಲೈನಲ್ಲಿ ಸ್ವಲ್ಪ ಅದಕ್ಕಿಂತ ಕಮ್ಮಿನೇ ಇತ್ತು, ಹಂಗಾಗಿ ಅದನ್ನು ಅಲ್ಲೇ ಇಟ್ಬಿಟ್ಟು ಬಂದೆ. ಮತ್ತು ಟುವಲ್ಸ್ ಎಲ್ಲ ಚೆನ್ನಾಗಿತ್ತು ಬೇಬಿಗೆ ಅಂತಂದೇಳಿ ತೊಗೊಳ್ಳೋಣ ಅಂತ ನೋಡಿದೆ. ಇನ್ನು ನಮ್ಮ ಹಸ್ಬೆಂಡ್ ಇನ್ನೂ ಟೈಮ್ ಇದೆ ಅಲ್ಲ, ಈಗಲೇ ಬೇಡ ಬಿಡು ಮತ್ತೆ ತೊಗೊಂಡ್ರೆ ಆಯಿತು ಅಂತ ಅಂದರು. ಹತ್ರನೇ ಇದೆ ವಿಶಾಲ್ ಮಾರ್ಟು, ಬೇಗನೆ ಹೋಗಿ ತೊಗೋಬೋದು ಅಂತೇಳಿ. ಇನ್ನು ಆ ಪಿಲ್ಲೋ ನೋಡಿದೆ. ಆ ಪಿಲ್ಲೋ ನೋಡಿದ್ರೆ ಹೊರಗಡೆ ಎಲ್ಲ ಚೆನ್ನಾಗಿದೆ, 99 ರುಪೀಸ್ ಏನೋ ಇತ್ತು ಸಾಫ್ಟಾಗಿ. ಅದನ್ನು ತೊಗೊಳ್ಳೋಣ ಅಂತ ನೋಡಿದ್ರೆ ಅದು ಡ್ಯಾಮೇಜೇ ಆಗಿತ್ತು. ಇನ್ನು ಹಂಗಾಗಿ ಅಲ್ಲೇ ಇಟ್ಟು ಕೆಳಗಡೆ ಬಂದು ನಾನು ಒಂದು ಡ್ರೆಸ್ನ ಟ್ರಯಲ್ ಮಾಡಿದೆ. ಬಟ್ ಅದು ಸೈಡ್ ಕಟ್ ಇತ್ತು, ತುಂಬ ಇಷ್ಟ ಆಯಿತು. ಬಟ್ ಸೈಡ್ ಕಟ್ ಇರೋದ್ರಿಂದ ಬೇಡ ಅಂತಂದು ಹೇಳ್ಬಿಟ್ಟು ಇನ್ನು ಬಿಲ್ ಮಾಡಿಸ್ಕೊಂಡು ಟಾಪ್ ಮಾರ್ಟ್ಗೆ ಅಂತ ಬಂದ್ವಿ. ಸೊ ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಫ್ರೆಂಚ್ ಫ್ರೈಸ್ ಇರಲಿಲ್ಲ, ಫ್ರೋಝನ್ ಫ್ರೆಂಚ್ ಫ್ರೈಸ್ ತೊಗೊಳ್ಳೋಣ ಅಂತ ನೋಡಿದ್ವಿ. ಸೊ ಅದಕ್ಕೆ ಅಂತಲೇ ಅಲ್ಲಿಲ್ಲ ಅಂತಂದು ಹೇಳ್ಬಿಟ್ಟು ಮತ್ತೆ ನಾವು ಟಾಪ್ ಮಾರ್ಟ್ಗೆ ಬಂದ್ವಿ. ಇನ್ನು ಟಾಪ್ ಮಾರ್ಟಲ್ಲಿ ಫ್ರೋಝನ್ ಫ್ರೆಂಚ್ ಫ್ರೈಸು ಮತ್ತು ಟೊಮೊಟೊ ಸಾಸ್ ಇದೆಲ್ಲ ತೊಗೊಳ್ಳೋಣ ಅಂತ ಬಂದ್ವಿ.
ಇನ್ನು ಬರೀ ಅಷ್ಟೇ ತೊಗೊಂಡು ಹೋಗೋದಕ್ಕಾಗಲ್ವಲ್ಲ. ಇನ್ನು ನಮ್ಮ ಹಸ್ಬೆಂಡ್ ಫೇಸ್ ಸ್ವಲ್ಪ ಡ್ರೈ ಜಾಸ್ತಿ ಆಗುತ್ತೆ, ಹಂಗಾಗಿ ಅವ್ರಿಗೆ ಮಾಯ್ಶ್ಚರೈಸರೂ ಖಾಲಿಯಾಗಿತ್ತು ಮನೇಲಿ. ಸೊ ಅವ್ರಿಗೆ ಪಾಂಡ್ಸ್ದೊಂದು ಮಾಯ್ಶ್ಚರೈಸರ್ನು ತೊಗೊಂಡ್ವಿ. ಇನ್ನು ಸ್ವಲ್ಪ ಐಟಮ್ಸ್ ಆಗಿರೋದ್ರಿಂದ ಮೇನ್ ಕೌಂಟ್ರ್ ಹತ್ರನೇ ಬಿಲ್ ಮಾಡಿಸ್ಕೊಂಡು ಇನ್ನು ಮನೆಗೆ ರಿಟರ್ನ್ ಬಂದ್ವಿ. ಗೈಸ್, ಇನ್ನು ವಿಶಾಲ್ ಮಾರ್ಟಿಂದ ಏನೆಲ್ಲ ತೊಗೊಂಬಂದೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ಟೀ ಶರ್ಟು, ಇದು ಡೈಲಿ ವೇರ್ಗೆ ಅಂತಲೇ ತೊಗೊಂಡಿದ್ದು. ಇದು ಬಂದು 199 ಈ ಥರ ಇದೆ. ಸೊ ಕಲರ್ ಸ್ವಲ್ಪ ಈ ಥರ ಇರೋದೇ ತೊಗೊಂಡಿದ್ದೀನಿ. ಮತ್ತು ಇದು ಸಹ 199 200. ಇದು ಒಂದು ಟೀ ಶರ್ಟು. ಮತ್ತು ಇದೊಂದು ಟೀ ಶರ್ಟ್ 299. ಸೊ ಇದು 299. ಇದು ಒಂದು, ಮತ್ತು ಇದು 4 ಟೀ ಶರ್ಟ್. 4 ಟೀ ಶರ್ಟ್ ತೊಗೊಂಡೆ ಅಷ್ಟೇ ನಮ್ಮ ಹಸ್ಬೆಂಡ್ಗೆ. ಇನ್ನು ಟಾಪ್ ಮಾರ್ಟಲ್ಲಿ ಒಂದು ಫ್ರೆಂಚ್ ಫ್ರೈಸ್ ಪ್ಯಾಕೆಟ್ ತೊಗೊಂಬಂದಿದ್ದೀನಿ, ಟೊಮೊಟೊ ಸಾಸು. ಮೊನ್ನೆ ತೊಗೊಂಬಂದಾಗ ಎಲ್ಲ ಖಾಲಿನೇ ಆಗೋಗ್ಬಿಟ್ಟಿತ್ತು, ತೋರ್ಸೋಕ್ಕೆ ಆಗಿರಲಿಲ್ಲ. ಇನ್ನು ಈ ಸತಿ ಮಾಡೋಣ ಅಂತಂದು ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಇನ್ನು ಇಷ್ಟೇ ಗೈಸ್, ನಾವು ಹೊರಗಡೆ ಹೋಗಿ ತೊಗೊಂಬಂದಿದ್ದು, ಬೇರೆ ಇನ್ನೇನಿಲ್ಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.